ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ಏನಂತ ನೋಡೋಣ. ಪತ್ರಕರ್ತ ರವಿ ಬೆಳಗೆರೆ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಶಾಸಕರ ವಿರುದ್ಧ ಅವಹೇಳನಕಾರಿ ಲೇಖನ ಬರೆದಿದ್ದಂತಹ ಹಿನ್ನೆಲೆಯಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಮಾನಹಾನಿ ವರದಿಯನ್ನ ಪ್ರಕಟಿಸಿರ್ತಾರೆ ಬೆಳಗೆರೆ. ಇನ್ನು ಶಿಕ್ಷೆ ಹಿನ್ನೆಲೆ ಬಂಧಿಸೋಕೆ ಈಗಾಗಲೇ ಪೊಲೀಸರು ಆಗಮಿಸಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮೌನೇಶ್ ಪೋತ್ರಾಜ್. ಮೌನೇಶ್, ರವಿ ಬೆಳಗೆರೆ ಅವರನ್ನ ಬಂಧಿಸಲಿಕ್ಕೆ ಈಗಾಗಲೇ ಪೊಲೀಸ್ನವರು ಕೂಡ ಬಂದಿದ್ದಾರೆ. ಬೆಳಗೆರೆ ಎಲ್ಲಿದ್ದಾರೆ? ಸೊ ಏನಿದೆ ಬೆಳವಣಿಗೆ ಆಗಿದೆ ಈ ಒಂದು ಘಟನೆ? ಶಾಲಿನಿ, ಕಳೆದ ಹಲವು ದಿನಗಳಿಂದ ಪತ್ರಕರ್ತ ರವಿ ಬೆಳಗೆರೆ ಅವರು ತಮ್ಮ ನಿವಾಸ ಜೊಯ್ಡಾದಲ್ಲಿ ಬಂದು ನೆಲೆಯೂರಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ ಮೊನ್ನೆ ಅಷ್ಟೇ ಅವರನ್ನ ಬಂಧಿಸಲು ಒಂದು ಆದೇಶ ನೀಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಪೊಲೀಸರು ಬಂಧಿಸುವುದಕ್ಕೆ ಅಂತ ಜೋಡಾಕ್ಕೆ ಬಂದು ಭೇಟಿ ನೀಡಿದ್ರು. ಅವರ ಮನೆಯೊಳಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರನ್ನ ಅನ್ನುವಂತ ಮಾಹಿತಿ ಗೊತ್ತಾಯ್ತು. ಅದಾದ ನಂತರ ಅವ್ರು ಎಲ್ಲಿ ಅನ್ನುವಂತ ಮಾಹಿತಿಯನ್ನ ಕೇಳಿದಾಗ ಅವರು ಇಂಥ ಒಂದು ಸ್ಥಿತಿಯಲ್ಲಿ ಅನಾರೋಗ್ಯದ ಕಾರಣ ಧಾರವಾಡದಲ್ಲಿರುವಂತ SBM ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ ಅನ್ನುವಂತ ಮಾಹಿತಿ ಬಂದ ನಂತರ ಅವರನ್ನ ಮತ್ತೆ ಅರಸಿಕೊಂಡು ಪೊಲೀಸರು ಈಗಾಗಲೇ SBM ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ. ನಂತರ ರವಿ ಬೆಳಗೆರೆ ಅವರು ಇಂದು ಬೆಳಗಿನ ಜಾವ 3 ಗಂಟೆಗೆನೆ ಅವರು ಆಸ್ಪತ್ರೆಗೆ ದಾಖಲೆಯಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆ ಒಂದು ಉದ್ದೇಶದಿಂದ ಸ್ವಲ್ಪ ವಿಶ್ರಾಂತಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಬೆಂಗಳೂರಿನಿಂದ ಜೊಯ್ಡಾಕ್ಕೆ ಬಂದು ಇಲ್ಲೇ ನೆಲೆಯೂರಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಚಿಕಿತ್ಸೆ ಪಡೆಯುವುದಕ್ಕಾಗಿ ಅವರು SBM ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ರವಿ ಬೆಳಗೆರೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ನಂತರ ಪೊಲೀಸರು ಕೂಡಲೇ ಹೊರಗೆ ಕಾಯ್ತಾ ಇದ್ದಾರೆ. ಹೊರಗಡೆ ಬಂದಾದ ನಂತರ ವೈದ್ಯಾಧಿಕಾರಿಗಳಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ಅವರ ಆರೋಗ್ಯದ ಸ್ಥಿತಿಯನ್ನು ವಿಚಾರಿಸಿಕೊಂಡು ಆ ನಂತರ ಬಂಧಿಸುವಂತಹ ಒಂದು ಸಾಧ್ಯತೆಗಳು ಕೇಳಿ ಬಂದಿವೆ. ಶಾಲಿನಿ, ಥ್ಯಾಂಕ್ ಯು ಮೌನೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.